ಸ್ವಾಮೀಜಿ ಒಬ್ಬರೇ ಗೆಲ್ಸೋಕ್ಕಾಗ್ತದ? ನೋಡಿ, ಯಾವುದೇ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಯಾವುದೇ ಪಕ್ಷದವರಿರಲಿ, ಯಾವುದೇ ಜಾತಿಯವರಿರಲಿ, ಎಲ್ಲ ಸಮುದಾಯದ ಬೆಂಬಲ ಇದ್ದರೆ ಮಾತ್ರ ಅವರು ಚುನಾಯಿತ ಪ್ರತಿನಿಧಿ ಅಂತೇಳಿ ಕರೆಸ್ಕೊಳ್ಳೋ ಯೋಗ್ಯತೆ ಅವರಿಗೆ. ಯಾವುದೇ ಒಂದು ಜಾತಿ ಆಧಾರದ ಮೇಲೆ ಗೆಲ್ಲಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಅದರಿಂದ ಎಲ್ಲ ಸಮುದಾಯದ ಹಿತವನ್ನು ಬಯಸ್ತಕ್ಕಂಥವರು ಚುನಾಯಿತ ಪ್ರತಿನಿಧಿಗಳಾಗಬೇಕು. ಅವರು ನಾಳೆ ಪ್ರತಿನಿಧಿ ಆಗಬೇಕಾದ್ರೂ ಕೂಡ ಎಲ್ಲ ಸಮುದಾಯದ ಬೆಂಬಲ ಇದ್ದರೂ ಮಾತ್ರ ಸಾಧ್ಯ ಆಗ್ತದೆ. ಯಾವುದೋ ಒಂದು ಸಮುದಾಯ ಇರ್ಬೋದು, ಹೆಚ್ಚು ಸಂಖ್ಯೆಯಲ್ಲಿ ಇರ್ಬೋದು, ಆದರೆ ಬಹುಸಂಖ್ಯಾತರೇ ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಸುಳ್ಳು. ಜಾತಿ ಗಣತಿ ವರದಿ ಮೊದಲು ಜಾರಿ ಮಾಡಿ ಆ ಬಳಿಕ ಪಂಚಮಸಾಲಿ ಬಗ್ಗೆ ತೀರ್ಮಾನ ಮಾಡಿ. ನೋಡಿ, ಇದು ಭಾಳ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರ ಇದೆ. ಸುಮ್ಮನೆ ಆಫ್ ಹ್ಯಾಂಡ್ ಆಗಿ ಯಾವುದೇನೋ ಒಂದು ತೀರ್ಮಾನವನ್ನು ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ. ಇದು ಹೆಚ್ಚು ಅಧ್ಯಯನವೂ ಬೇಕು. ಮತ್ತು ಯಾವುದೇ ತೀರ್ಮಾನ ಮಾಡಿದ್ರೆ ಮುಂದೆ ಆಗ್ತಕ್ಕಂಥ ಸತ್ಪರಿಣಾಮಗಳ ಬಗ್ಗೆನೂ ಚರ್ಚೆ ಮಾಡಬೇಕು, ದುಷ್ಪರಿಣಾಮಗಳ ಬಗ್ಗೆನೂ ಚರ್ಚೆ ಮಾಡಿ ಅಂತಿಮ ನಿರ್ಣಯ ಮಾಡ್ತಕ್ಕಂಥದ್ದು ಸಾಧು. ಒಂದು ತೀರ್ಮಾನ ಮಾಡಿದ್ಮೇಲೆ ಮತ್ತೆ ಅದು ವಾಪಸ್ ತಗೊಳ್ಳೋಕ್ಕಾಗೋದಿಲ್ಲ. ಆ ತೀರ್ಮಾನದಿಂದ ಏನೆಲ್ಲ ದುಷ್ಪರಿಣಾಮಗಳಾಗ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದು ಯಾವ ರೀತಿ ಅಂತ ಚಿಂತನೆ ಮಾಡಿ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಸಂಪೂರ್ಣವಾದಂಥ ಅಧ್ಯಯನ ಆಗಬೇಕು. ಥ್ಯಾಂಕ್ ಯು.